ಇದೇನಿದು ಕಣ್ಣು ಇಷ್ಟೊಂದು ಉರಿತಾ ಇದೆ. ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ? ಉರಿ ಅಂತ ಹೇಳಿದ್ರೆ ಚೀಪ್ ಮೆಡಿಸಿನ್ ಯಾಕೆ ತಗೊಂಡ್ರೆ ಅಂತ ಮತ್ತೆ ಮಕ್ಕೋಗಿತ್ತಾಳೆ. ಬೇಡ ಬೇಡ, ಹಿಂಗೆ ಮೇಂಟೈನ್ ಮಾಡ್ತೀನಿ. ಏನಿಲ್ಲ ಏನಿಲ್ಲ ಏನಿಲ್ಲ. ಅಪ್ಪ, ನಿಮ್ಮ ನೋಡಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತೇನೋ ಅಂತ ಹೆದರಿಕೆ ಆಗೋಯ್ತು ನನಗೆ. ಸರಿ ಆಯ್ತು, ನೀವು ಕಣ್ಣು ಮುಚ್ಕೊಂಡೇ ಇರಿ. ನಾನು ಅಡುಗೆ ಮನೇಲಿ ಇರ್ತೀನಿ, ಏನಾದರೂ ಬೇಕಿದ್ರೆ ಕರೀರಿ. ಕಣ್ಣು ಬಿಡ್ಬೇಡಿ. ಉರಿ ಕಣ್ಣು ಮುಚ್ಚಿದ್ಯಾ ಶಿವಪ್ರಸಾದ್? ಭಗವಂತ, ಕುತ್ಕೋ ಕುತ್ಕೋ, ಕಣ್ಣು ಮುಚ್ಕೊಂಡೆ ಕುತ್ಕೋ. ಇಲ್ಲಾಂದ್ರೆ ನಿನ್ ಹೆಂಡತಿ ನಿನ್ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ಬೈತಾಳೆ. ಚೇಚೆ, ಎಲ್ಲಾದ್ರೂ ಉಂಟಾ? ಅವಳಿಗೆ ನಿನ್ನ ಮೇಲೆ ಭಯ ಭಕ್ತಿ ನನಗಿಂತಾನೂ ಜಾಸ್ತಿ. ರೀ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ ಏನ್ರಿ ಒಬ್ಬೊಬ್ರೆ ಮಾತಾಡ್ತಾ ಇದ್ದೀರಾ? ಕಣ್ಣು ಮುಚ್ಕೊಂಡೇ ಇದ್ದೀನಿ ಗಿರೆ, ನೀನ್ ಒಳ್ಳೆ. ಭಗವಂತ, ನಾನು ಕಣ್ಣು ಮುಚ್ಕೊಂಡು ಮಾತಾಡಿದ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಿಜ ಏನ್ ಗೊತ್ತಾ ಶಿವಪ್ರಸಾದ್, ಕಣ್ಣು ಮುಚ್ಚಿರೋರೇ ನನಗೆ ತುಂಬಾ ಹತ್ರವಾಗಿರೋದು. ಓ, ಮನುಷ್ಯ ಸತ್ತ ಮೇಲೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟ ಅಂತ ಹೇಳ್ತಾರಲ್ಲ, ಅದು ಇದಕ್ಕೇನಾ? ಎಲ್ಲಾ ವಿಷಯನ ನೀನೇ ಮಾತಾಡಿ ಅಭಿಪ್ರಾಯಕ್ಕೆ ನನ್ನನ್ನು ಕೇಳ್ತಿದ್ಯಾ ಶಿವಪ್ರಸಾದ್? ನನಗೆ ಪ್ರಾಯನೂ ಇಲ್ಲ, ನನ್ನದೇ ಆದಂತ ಅಭಿಪ್ರಾಯನೂ ಇಲ್ಲ. ನಿಮ್ಮೊಳಗಿನ ಅಂತರಾತ್ಮಕ್ಕೆ ಎಷ್ಟು ಪ್ರಾಯವೋ ಅದೇ ನನ್ನ ಪ್ರಾಯ. ನಿಮ್ಮೊಳಗಿನ ಅಂತರಾತ್ಮ ಏನ್ ಹೇಳುತ್ತೋ ಅದೇ ನನ್ನ ಅಭಿಪ್ರಾಯ. ಓ, ಗಿರಿ ಚೀಪ್ ಮೆಡಿಸನ್ ತಗೊಂಡೆ ಅಂತ ಬೈತಾ ಇದ್ಲು, ನಾನು ಹಣ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಇದರಲ್ಲಿ ನನ್ನ ಡಿಸಿಷನ್ನೇ ಕರೆಕ್ಟು ಅಂತ ತಾನೇ ನಿನ್ನ ಅಭಿಪ್ರಾಯ? ಶಿವಪ್ರಸಾದ್, ಈ ಅಭಿಪ್ರಾಯ ಅನ್ನೋದು ಕಾಲದಂತೆ ಬದಲಾಗ್ತಾ ಇರುತ್ತೆ. ಆದ್ರೆ ಬದಲಾವಣೆಯ ಹಾದಿ ಕೊಂಚ ಕಷ್ಟ. ಅಂದ್ರೆ ಈ ಮೆಡಿಸಿನ್ ಯೂಸ್ ಮಾಡಿ ನಾನು ತಪ್ಪು ಮಾಡಿದೆ, ಮುಂದೆ ನಿನ್ನ ಅಭಿಪ್ರಾಯ ಬದಲಾಗುತ್ತೆ ಅಂತನಾ? ಇದು ಕೂಡ ನಿನ್ನ ಅಂತರಾತ್ಮಕ್ಕೆ ಬಿಟ್ಟಿದ್ದು. ಆಹಾ, ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ ಅಂತ ಕವಿಗಳು ಹೇಳಿದ್ದಾರೆ. ಆದ್ರೆ ನಾನು ಹೇಳ್ತೀನಿ, ಅಡ್ಗೋಡೆನೂ ನಿಂದೆ ಅಂತ. ಅಲ್ಲ ಭಗವಂತ, ಈ ಕ್ರಾಸ್ ವಾಲ್ ಮೇಲೆ ದೀಪ ಇಡೋ ಅಭ್ಯಾಸ ನೀನು ಯಾವಾಗ ಬಿಡ್ತೀಯಾ? ದೀಪ ಕಣ್ಮುಚ್ಚಿರೋನ್ಗೆ ದೀಪದ ಬಗ್ಗೆ ಚಿಂತೆ ಯಾಕೆ? ಕಣ್ಮುಚ್ಚಿದ್ರೆ ಬರೀ ಕತ್ತಲು. ಆ ಕತ್ತಲಲ್ಲಿ ನಾನಿರ್ತಿರ್ತೀನಿ. ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುತ್ತೇನೆ. ಆ ಬೆಳಕು ಸಿಗ್ಬೇಕು ಅಂದ್ರೆ ಕಣ್ ಬಿಡ್ಲೇಬೇಕು. ಬಿಡ್ತೀನಿ ಭಗವಂತ, ಆದ್ರೆ ಸ್ವಲ್ಪ ತಾದ್ಮೇಲೆ ಬಿಡ್ತೀನಿ. ಯಾಕೆಂದ್ರೆ ಡ್ರಾಪ್ಸ್ ಹಾಕೊಂಡಿದ್ದೀನಿ. 30 ml ಬಾಟ್ಲಿಗೆ 65 ರೂಪಾಯಿ ಕೊಟ್ಟಿದ್ದೀನಿ. ಈಗಾಗಲೇ 4 ಹನಿ ಖರ್ಚಾಗ್ಬಿಟ್ಟಿದೆ. 1 ಹನಿಗೆ ಏನಿಲ್ಲ ಅಂದ್ರೂ 2 ರೂಪಾಯಿ ಆಗುತ್ತೆ. ಕಣ್ಬಿಟ್ರೆ ಎಲ್ಲ ವೇಸ್ಟ್ ಆಗ್ಬಿಡಲ್ವಾ? ಲೆಕ್ಕ ಬಹಳ ಚೆನ್ನಾಗಿ ಬರುತ್ತೆ. ಅಯ್ಯೋ, ನೀನು ಹಾಕೋ ಪಾಪ ಪುಣ್ಯದ ಲೆಕ್ಕದ ಮುಂದೆ ನಮ್ಮದು ಯಾವ ಲೆಕ್ಕ ಭಗವಂತ? ಭಗವಂತ, ನನಗೆ ಒಂದು ಡೌಟು. ಕೇಳು. ಅಲ್ಲ, ನಮಗಿರೋದು 2 ಕಣ್ಣು. ಏನಾದರೂ ಸಮಸ್ಯೆ ಆದರೆ ಡ್ರಾಪ್ಸ್ ಹಾಕೋತೀವಿ. ಆದರೆ ನಿನಗೆ 3 ಕಣ್ಣು. ನಿನಗೂ ಈ ಕಣ್ಣು ಉರಿ ಬರೋದು, ಮಂಜಾಗೋದು, ಈ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹಾಗೇನಾದರೂ ಒಂದು ವೇಳೆ ಉರಿ ಬಂದರೆ ನೀನು ಹಾಕ್ಕೊಳ್ಳೋ ಐ ಡ್ರಾಪ್ಸ್ಗೆ ಅದಿನ್ನೆಷ್ಟು ಖರ್ಚಾಗುತ್ತೋ ಏನೋ. ಅಲ್ಲ, 2 ಕಣ್ಣಿಗೆ ಸಿಂಪಲ್ ಆಗಿ ಐ ಡ್ರಾಪ್ಸ್ ಹಾಕ್ಬೋದು. ಆದರೆ 3ನೇ ಕಣ್ಣು ಇದೆಯಲ್ಲ, ಅದರೊಳಗೆ ಬೆಂಕಿ ಇರುತ್ತೆ, ಅದು ಆಲ್ರೆಡಿ ಉರಿತಾ ಇರುತ್ತೆ. ಸೊ ಉರಿ ಪ್ಲಸ್ ಉರಿ ಟೂ ಮಚ್ ಆಫ್ ಉರಿ ಆಗಲ್ಲ? ಅಲ್ಲ ಭಗವಂತ, ಒಂದು ವೇಳೆ ನಿಜವಾಗ್ಲೂ ನಿನ್ನ 3ನೇ ಕಣ್ಣಿಗೆ ಪ್ರಾಬ್ಲಮ್ ಆಗಿ ನೀನು ಡ್ರಾಪ್ಸ್ ಹಾಕ್ಕೊಳ್ಳೋಕ್ಕೆ ಅಂತ 3ನೇ ಕಣ್ಣು ತೆಗೆದಾಗ ಪ್ರಳಯ ಆಗ್ಬಿಡಲ್ವಾ? ಆಹಾ, ಪ್ರಾಬ್ಲಮ್ ಬಂದಿದ್ದು ನಿನ್ನ ಕಣ್ಣಿಗೆ, ಪ್ರಳಯ ಆಗಿದ್ದು ಜನಗಳಿಗೆ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಶಿವಪ್ರಸಾದ್, ನನ್ನಂತೆ ಪ್ರತಿಯೊಬ್ಬರಿಗೂ 3 ಕಣ್ಣುಗಳಿವೆ. 2 ಜಗತ್ತನ್ನು ನೋಡ್ತಾ ಇದ್ರೆ, ಇನ್ನೊಂದು ನಿಮ್ಮ ಒಳಗಣ್ಣು, ಅದು ನಿಮ್ಮ ಅಂತರಂಗವನ್ನು ನೋಡ್ತಾ ಇರುತ್ತೆ. ಕೆಲವರಿಗೆ ಇದು ಜಾಗೃತವಾಗಿರುತ್ತೆ, ಇನ್ನು ಕೆಲವರಿಗೆ ಜಾಗೃತವಾಗಬೇಕಾಗಿರುತ್ತೆ. ಭಗವಂತ, ಈಗ ನನ್ನ 3ನೇ ಕಣ್ಣು ತೆರೆದಿದೆಯಾ? ಶಿವಪ್ರಸಾದ್, ಈ ಸಮಸ್ಯೆನ ಬಗೆಹರಿಸುವುದು ಸಹಜ ಕ್ರಿಯೆ. ಆದ್ರೆ ಸಮಸ್ಯೆನೇ ಇಲ್ಲದೆ ಇದ್ದಾಗ ಹುಣ್ಣನ್ನ ಕೆರ್ಕೊಂಡು ಗಾಯ ಮಾಡ್ಕೊಂಡಂತೆ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ಳೋದು ಅಸಹಜ ಕ್ರಿಯೆ. ಈ ಸಹಜ ಅಸಹಜ ನಡುವಿನ ಪಾಠ ಕಲಿತಾಗ 3ನೇ ಕಣ್ಣು ತೆರಿಬಹುದು. ಆಹಾ, ಸಾಕಾತಾಗಿ ಹೇಳಿದೆ ಭಗವಂತ.
ಎಕ್ಸ್ಟ್ರಾರ್ಡ್ನರಿ. ಆದರೆ ನನಗೆ ಒಂದೇ ಒಂದು ಲೈನ್ ಕೂಡ ಅರ್ಥ ಆಗಲಿಲ್ಲ. ಇನ್ನೊಂದ್ಸರಿ ಹೇಳ್ತೀಯಾ? ಕಷ್ಟ ಆದರೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಭಗವಂತ, ಭಗವಂತ, ಹಾ ಹಾ, ಹೊರಟ್ಬಿಟ್ಯಾ? ಬರ್ತೀಯ, ಏನೇನೋ ಹೇಳ್ತೀಯ. ನನಗಂತೂ ಕೆಲವು ಸರಿ ಏನೂ ಅರ್ಥ ಆಗಲ್ಲ. ಅಲ್ಲ, ನಮಗಿರೋದೇ 2 ಕಣ್ಣು. ಆ 3ನೇ ಕಣ್ಣು ಎಲ್ಲಿಂದ ತೆರೆಯಿತು, ಯಾವಾಗ ತೆರೆಯಿತು, ನಿನಗಷ್ಟೇ ಗೊತ್ತು. ಉರಿ, ಅಯ್ಯಪ್ಪ, ಉರಿ ಉರಿ. ಛೇ, ಡ್ರಾಪ್ಸ್ ಹಾಕೊಂಡ್ರು ಉರಿ ಮಾತ್ರ ಸ್ವಲ್ಪನೂ ಡ್ರಾಪ್ ಆಗಿಲ್ಲ. ಛೇ, ಓ ಬೇಸಿಗೆಗಾಲ ಅಲ್ವಾ, ಅದಕ್ಕೆ ಉರಿ ಜಾಸ್ತಿ ಅನಿಸುತ್ತೆ. ಇರಲಿ, 15 ರೂಪಾಯಿ ಖರ್ಚಾಗಿರೋ ಉರಿಗಿಂತ ಈ ಉರಿ ಯಾವ ಲೆಕ್ಕ. ಅಯ್ಯಪ್ಪ, ಅಯ್ಯೋ, ಇಷ್ಟು ಲೇಟ್ ಆಗ್ಬಿಟ್ಟಿದೆ. ಏ ಗಿರಿ, ಗಿರಿ ರೀ, ಇಷ್ಟು ಲೇಟ್ ಆಗಿದೆ, ಎಬ್ಸೋದಲ್ವಾ? ಅಯ್ಯೋ, ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡು ಮಲಗಿದ್ರಲ್ಲ, ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನಾದೆ. ನೀನೇನೋ ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಬಿಡ್ತೀಯಾಗಿರಿ. ಆದರೆ ಆ ಡೀಲಿಂಗ್ ರಾಜು ಇರೋ ನೆಮ್ಮದಿನೆಲ್ಲ ಕಿತ್ಕೊಳ್ತಾನೆ. ಹಳೆ ಪಾತ್ರೆ ಕೊಟ್ಟು ಹೊಸ ಪಾತ್ರೆ ತಗೊಂಡಾಗೆ ನೀನು ಉಳಿಸಿರೋ ನೆಮ್ಮದಿನ ಕಿತ್ಕೊಂಡು ಹೊಸ ಟೆನ್ಷನ್ನ ಕೊಡ್ತಾನೆ ಆ ಡೀಲಿಂಗ್ ರಾಜು. ಅಯ್ಯೋ, ಇಷ್ಟು ಲೇಟ್ ಆಗಿಬಿಟ್ಟಿದೆ. ಆಫೀಸಿಂದ ಏನಾದರೂ ಮೆಸೇಜ್ ಬಂದಿರಬೇಕು. ಇಲ್ಲಿ ಈ ಕಡೆ. ರೀ, ಕನ್ನಡಕ ಹಾಕೊಂಡ್ರೆ ಕಾಣಿಸ್ತಿಲ್ವಾ ನಿಮ್ಗೆ? ಕಾಣಿಸ್ತಾ ಇದೆ ಹೇಗ್ರಿ? ಮತ್ತೆ ಕಾಣಿಸ್ತಾ ಇರೋರ ತರ ಫೋನ್ನ ಹಿಂದೆ ಮುಂದೆ ಮಾಡಿ ಯಾಕೆ ನೋಡ್ತಿದ್ದೀರಾ? ಇಲ್ಲ ಗಿರಿ, ನೋಡು ಕರೆಕ್ಟಾಗಿ ಕಾಣಿಸ್ತಾ ಇದೆ. ಯಾವುದೋ ಮೆಸೇಜ್ ಬಂದಿಲ್ಲ ಸದ್ಯ. ರೀ, ನಿಜ ಹೇಳ್ರಿ. ಅಯ್ಯೋ ಗಿರಿ, ನಾನ್ಯಾಕೆ ಸುಳ್ಳು ಹೇಳಿ? ಫಸ್ಟ್ ಆಫ್ ಆಲ್ ನಿನಗೆ ಯಾಕಿರಿ ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ನನ್ನ ಮಾಂಗಲ್ಯಕ್ಕೆ ಬೆಲೆ ಇದೆ ರೀ. ಚಿನ್ನ, ಈಗ ಚಿನ್ನದ ಬೆಲೆ 70,000 ಆಗಿದೆಯಂತೆ. ಹಾಗಾಗಿ ನಿನ್ನ ತಾಳಿ ಇನ್ನೂ ಬೆಲೆ ಬಾಳುತ್ತೆ. ನೋಟ್ ಬರೀ. ರೀ, ನಿಮ್ಮ ಹತ್ರ ನಾನೇನೋ ಹೇಳಬೇಕು. ಹೇಳು. ತಪ್ಪು ತಿಳ್ಕೊಬೇಡಿ. ಕಾಶಿಯವರು ಹೊಸ ಗೀಸರ್ ತಂದಿದ್ದಾರಂತೆ. ಮೊಬೈಲಲ್ಲೇ ಆನ್ ಆಫ್ ಎಲ್ಲ ಮಾಡ್ಬೋದಂತೆ. ಅದಕ್ಕೆ ಗೌರಿ ಹೇಳಿದ್ಲು, ಅವ್ರ ಹತ್ರ ಒಂದು ಹಳೆ ಗೀಸರ್ ಇದೆ, ಇನ್ನು ತಂದು 6 ತಿಂಗಳು ಆಗಿಲ್ಲ, ಜಾಸ್ತಿ ಯೂಸೇ ಮಾಡಿಲ್ಲ ಅಂತ. ನೀನು ಇಟ್ಕೋ ಅಕ್ಕ ಅಂತ ನನಗೆ ಹೇಳಿದ್ಲು. ನಂಗೆ ಬೇಡ ಅಂದೆ, ಆದರೂ ಅವಳು ಹಠ ಮಾಡಿಕೊಟ್ಟು ಹೋದ್ಲು. ಬಾತ್ರೂಮಲ್ಲೇ ಇದೆ. ಗಿರಿ, ಇನ್ನೊಬ್ಬರು ವಸ್ತುನ ಹಾಗೆಲ್ಲ ಬಳಸಬಾರ್ದು ಅಂತ ನಿನಗೆ ಹೆಸರು ಹೇಳಬೇಕು. ಹಾಗೆ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಕೊಟ್ಟಿರೋ ಯಾವ ವಸ್ತು ಬೇಕಾದ್ರೂ ನಾವು ಬಳಸ್ಬೋದು. ಇಷ್ಟಕ್ಕೂ ಅವರೇನು ಬೇರೆಯವರಾ? ಹಬ್ಬ, ನಂಗೆ ಈಗ ಸಮಾಧಾನ ಆಯಿತು. ರೀ, ಗೀಸರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಕನೆಕ್ಷನ್ ಕೊಡಬೇಕಂತೆ. ರೆಡ್ ವೈರ್ನ ರೆಡ್ಗೆ, ಬ್ಲ್ಯಾಕ್ ವೈರ್ನ ಬ್ಲ್ಯಾಕ್ಗೆ, ಯೆಲ್ಲೋ ವೈರ್ನ ಯೆಲ್ಲೋಗೆ ಕನೆಕ್ಟ್ ಮಾಡಬೇಕಂತೆ. ಆಗ ಗೀಸರ್ ಆನ್ ಆಗುತ್ತಂತೆ. ಅಷ್ಟೇ ತಾನೆ? ಅದಕ್ಕೆ ಅಂತ ಏನು ಎಲೆಕ್ಟ್ರಿಕಲ್ ಇಂಜಿನಿಯರ್ನ ಕರ್ಸಕ್ಕಾಗುತ್ತೆ? ನಾನು ಮಾಡ್ತೀನಿ. ಅಯ್ಯಯ್ಯೋ, ನೀವು ಮಾಡ್ತೀರಾ? ಬೇಡ ರೀ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಕಿರಿ, ನನ್ನ ಬಗ್ಗೆ ಏನು ತಿಳ್ಕೊಂಡ್ಬಿಟ್ಟಿದೆ ನೀನು? ಆಫ್ಟರ್ ಆಲ್ ವೈರ್ ಟೈರ್ಗೆ ಪಂಚರ್ ಆಗ್ತೀನಿ, ವೈರ್ ಕನೆಕ್ಟ್ ಮಾಡಕ್ಕೆ ಬರಲ್ವಾ? ಮಿಸ್ ಆಗಿ ಬೇರೆ ವೈರ್ ಏನಾದರೂ ಜಾಯಿನ್ ಮಾಡಿ ಬರ್ಸ್ಟ್ ಹಾಕ್ಬಿಟ್ರೆ? ಫೀಲ್ಡ್ಗೆ ಇಳಿತಾ ಇರೋದು ಯಾರು? ಶಿವಪ್ರಸಾದ್. ನನ್ನ ಒಳಗೆ ಕರೆಂಟ್ ಇದೆ. ಇನ್ನು ಕರೆಂಟ್ ಕೆಲಸ ಮಾಡಕ್ಕೆ ನನಗೆ ಬರಲ್ವಾ? ಯು ಡೋಂಟ್ ವರಿ, ಯು ಗೋ, ಐ ಕಮ್. ಸರಿ, ಆಯ್ತು. ಯಾಕೆ ಇಷ್ಟೊಂದು ಉರಿತಾ ಇದೆ? ಓ, ಗಿರಿ ಹೇಳಿದ್ ಕರೆಕ್ಟು. ಯಾಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ? ಸರಿ, ಫಸ್ಟ್ ಗೀಸರಿಗೆ ಕನೆಕ್ಷನ್ ಕೊಡೋಣ.
ರೀ ರೀ ಬೇಡ ರೀ ನನ್ನ ಮಾತು ಕೇಳ್ರಿ ರೀ ನಂಗೆ ಯಾಕೋ ರಿಸ್ಕ್ ಅನ್ಸ್ತದೆ ಬೇಡ ರೀ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಛೋಟೆ ಮಿಯಾ. ಜಿ ಬಡೆ ಮಿಯಾ. ಅಮ್ಮ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಟ್ಟು ಅಭ್ಯಾಸನೇ ಇಲ್ಲ. ತಡಿ ಬನ್ನಿ. ಹಿಂದೆ ಹೆಜ್ಜೆ ಇಟ್ಟು ಅಭ್ಯಾಸ ಅಲ್ವಾ? ಉಲ್ಟಾ ತಿರ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋಗು. ಅಯ್ಯೋ ನನ್ನ ಟೆನ್ಷನ್ ನಂಗೆ ಹಿಂದೆ ಮುಂದೆ ಅನ್ಕೊಂಡು ರೀ ಬೇಡ ರೀ. ಗಿರಿ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಇದನ್ನೆಲ್ಲ ನಾನು ಅಮ್ಮನ ಹೊಟ್ಟೆಲಿ ಇರ್ಬೇಕಾದ್ರೆ ಠಕ ಠಕ ಅಂತ ಕಲ್ತ್ಕೊಂಡಿದ್ದೀನಿ. ಹೌದೌದು, ಇವನ್ ತಾಯಿ ಹೊಟ್ಟೆಲಿದ್ದಾಗಲೇ ಬೀದಿ ಲೈಟ್ ಕಂಬ ಹತ್ತಿ ಕರೆಂಟ್ ಕೊಟ್ಟು ತಿರ್ಗಾ ಹೋಗಿ ಹೊಟ್ಟೆಲ್ ಮಲ್ಕೊಂಡ್ಬಿಡ್ತಿದ್ದ. ನಾನೇ ನೋಡಿದ್ದೀನಿ. ಏನ್ ಜೋಕ? ಈ ಶಿವಪ್ರಸಾದ್ ಅಂದ್ರೆ ಏನು? ಜುಜುಬಿ. ಛೋಟೆ ಮಿಯಾ. ಸಾರಿ ಬಡೆ ಮಿಯಾ, ಟೈಮಿಂಗ್ ಮಿಸ್ ಆಗೋಯ್ತು. ಶಿವಪ್ರಸಾದ್ಗೆ ಈ ಕೆಲಸ ಎಲ್ಲ ಜುಜುಬಿ ಅನ್ನಕ್ ಬಂದೆ. ಈ ಶಿವಪ್ರಸಾದ್ ಗ್ರೇಟ್ ವಾಲ್ ಆಫ್ ಚೈನಾ ಇದ್ದಂಗೆ. ಗ್ರೇಟ್ ಮ್ಯಾನ್ ಆಫ್ ಶಿವಕೃಪಾ, ಕೇರ್ ಆಫ್ ಇಂಡಿಯಾ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಶಿವಪ್ರಸಾದ್ ಅಲಿಯಾಸ್ ಶಿವು ಅಲಿಯಾಸ್ ಮೈ ಫಾದರ್. ಛೋಟೆ ಮಿಯಾ, ಬಹುತ್ ಖೂಬ್ ಬಹುತ್ ಖೂಬ್. ನನ್ನ ಮಗ ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಕಡೆ ಪಕ್ಷ ಅವರ ಅಪ್ಪನಿಗೆ ಬಿಲ್ಡಪ್ ಕೊಡೋಕ್ಕಾದ್ರೂ ಯೂಸ್ ಆಗ್ತಾ ಇದೆಯಲ್ಲ. ಐ ಲೈಕ್ ಇಟ್. ಗಿರಿ, ನಿನ್ನ ಗಂಡ ಸಕಲ ಕಲಾ ವಲ್ಲಭ, ಪ್ರತಿಭೆಯಲ್ಲಿ ಸೌರಭ, ಗೀಸರ್ ಫಿಟ್ ಮಾಡೋದ್ರಲ್ಲಿ ಯಾವುದೋ ಒಂದ್ ಬಾ. ಬಾ. ಅಯ್ಯೋ ರೀ ರೀ ಒಂದ್ಸಲನಾದ್ರೂ ನನ್ನ ಮಾತು ಕೇಳ್ರಿ. ಓ ಗಿರಿ, ನೀನು ನನ್ನ ಮಾತು ಕೇಳು. ನಾವು ಒಳಗಡೆ ಹೋಗಿ ಗೀಸರ್ ಫಿಟ್ ಮಾಡ್ತಿರ್ಬೇಕಾದ್ರೆ ಅಂತ ಸೌಂಡ್ ಬರುತ್ತೆ. ದಟ್ಸ್ ಅ ಟೆಕ್ನಿಕಲ್ ಲ್ಯಾಂಗ್ವೇಜ್. ನೀವು ಅಷ್ಟಕ್ಕೆ ಹೆದರ್ಕೊಂಡು ಲಾಸ್ಟ್ ಟೈಮ್ ತರ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸ್ಬೇಡ, ಓಕೆ? ನೀನು ಆ ಓ ಅಂತ ಕೂಗ್ತೀಯೋ ಅಥವಾ ಅಯ್ಯಯ್ಯೋ ಅಂತ ಬಾಯಿ ಮಾಡ್ಕೊಂಡು ಹೊರಗಡೆ ಬರ್ತೀಯೋ ಅದನ್ನ ನೋಡ್ತೀನಿ. ಅಯೋಗ್ಯ, ಕರೆಂಟ್ ಜೊತೆ ಹುಡುಗಾಟ ಆಡ್ಬೇಡ, ಹುಷಾರಾಗಿ ಹೋಗ್ಬಾ. ನೆಗೆಟಿವ್ ಫಾದರ್. ಛೋಟೆ ಮಿಯಾ. जी बड़े मियाँ ಚಲೋ चले. चले चलो मितवा हम गीजर फिट करेंगे. ಬ್ಲ್ಯಾಕ್, ರೆಡ್, ಗ್ರೀನ್. ಬಡೆ ಮಿಯಾ, ಕಲರ್ಸ್ ನ ನೀವು ತಪ್ಪಾಗಿ ಹೇಳಿದ್ರಿ. ಚುಪ್ರೆ, ಚುಪಾರು ತುಮ್ ಕೈಕ. ನನಗೆ ಹೇಳ್ಕೊಡಕ್ ಬರ್ತಾನೆ. ಓ ಕೈಕೋರೆ, ಅದ್ಯಾಕೆ? ಯಾಕೋ ಡೌಟ್ ಹೊಡಿತಿದೆ. ನಮ್ ಸೇಫ್ಟಿ ನಮಗ್ ಮುಖ್ಯ ಅಲ್ವಾ? ಮುಟ್ಟಾಳ. ಓಕೆ. ಅಯ್ಯೋ ರೀ ಮಾವ ಬನ್ನಿ. ನಾ ಬಡ್ಕೊಂಡೆ, ನನ್ನ ಮಾತು ಕೇಳಿದ್ಯಾ? ಅಲ್ಲ, ಬೇಕಾಗಿತ್ತ ಇದು ನಿನಗೆ? ನೋಡೋ, ಯಾವ ಕೆಲಸ ಯಾರು ಮಾಡಬೇಕು ಅವರೇ ಮಾಡ್ಬೇಕು ಕಣೋ. ಆದರೂ ಈ ಕರಿಮುಖ ಭಾಳ ಚೆನ್ನಾಗಿದೆ. ಅಕ್ಕ ಗಿರ್ಜಮ್ಮ, ಅಕ್ಕ ಬಾವ ಹೇಗಿದ್ದಾರೆ? ದೇವ್ರ ದೊಡ್ಡವನು, ದೊಡ್ಡ ಕಂಟಕ ಚಿಕ್ಕದ್ರಲ್ಲೇ ಮುಗ್ದೋಯ್ತು. ಅದಕ್ಕೆ ಶಿವರಿಗೆ ಒಳ್ಳೇದಾಗಲಿ ಅಂದೇಳಿ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ಮತ್ತು ಪ್ರಸಾದ ತಗೊಬಂದಿತ್ತು. ಕಾಶಿಯವ್ರೆ, ನೀವು ಕೊಟ್ಟಿದ್ದ ಗೀಸರು ಸರಿ ಇತ್ತು ತಾನೆ? ಎಂತ ಹೇಳ್ತಿದ್ರಿ ಗಿರ್ಜಮ್ಮ? ಅದು ತಗೊಂಡು 6 ತಿಂಗಳಾಯ್ತು ಅಷ್ಟೇ. ಇನ್ನೂ 4.5 ವರ್ಷ ವಾರಂಟಿ ಇತ್ತು.
ನಿಮ್ಮ ತಂಗಿ ಕೊಟ್ಟ ಹಿಂಸೆಗೆ ಮತ್ತೆ ಹೊಸ ತಗೊಂಡದ್ದು. ಹೌದಾ? ಮತ್ ಯಾಕೆ ಹಾಗಾಗೋಯ್ತು? ಅಕ್ಕ, ಅದು ಎಲೆಕ್ಟ್ರಿಷಿಯನ್ ಮಾಡ್ಬೇಕು. ಗೊತ್ತಿಲ್ದೇ ಇರೋರು ಮಾಡಕ್ ಹೋದ್ರೆ ಹೀಗೆ ಎಡವಟ್ಟಾಗೋದು. ಬಡ್ಕೊಂಡೆ ಅವ್ರನ್ನೇ ಕರ್ಸಿ ಅಂತ. ನಿಮ್ ಭಾವ ನನ್ನ ಮಾತು ಕೇಳ್ತಾರಾ? ಗಿರೇ ಅಯ್ಯಪ್ಪ ಲೇಟ್ ಆಯ್ತು ಆಫೀಸ್. ಓ ಕೋರೆ ಕಾಶೆ ರೀ ಕಾಶೆ ಅವರೇ, ಕೊಡೋದು ಕೊಟ್ರಿ, ಕಂಡೀಷನಲ್ಲಿರೋ ಗೀಸರ್ ತಾನೇ ಕೊಡಬೇಕು. ಸದ್ಯ ನಾನು ಕಂಡೀಷನಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದಿದ್ರೆ ಮನೇನೇ ಬ್ಲಾಸ್ಟ್ ಆಗ್ಬಿಟ್ಟಿರೋದು. ಸುಮ್ಮನೆ ಅಂತ ಹೇಳಿ ಬಹಳ ಬೇಜಾರು ಮಾಡ್ಕೋತಾರೆ. ಹೌದು, ನನಗೂ ಗೊತ್ತಾಗಲಿಲ್ಲ. ನಿಮ್ಗೆ ಅಂತ ಆಗ್ಲಿಲ್ಲ ಅಲ್ದಾ? ನನಗ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಟೈಪೇ ಬೇರೆ. ನಾನೊಂಥರ 304 ಸ್ಟೈನ್ಲೆಸ್ ಸ್ಟೀಲ್ ಇದ್ದಂಗೆ, 100 ನಿಂಬೆಗಳ ಶಕ್ತಿ. ಸ್ಟೀಲ್ಗೂ ನಿಂಬೆಗೂ ಏನ್ರಿ ಸಂಬಂಧ? ಸ್ಟೀಲ್ ಅಂಗಡಿ ಮುಂದೆನೂ ನಿಂಬೆಹಣ್ಣು ನೇತಾಕಿರ್ತಾರೆ, ಸ್ಟೀಲ್ಗೂ ನಿಂಬೆಹಣ್ಣಿಗೆ ಏನು ಸಂಬಂಧ ಅಂತ ಅಂಗಡಿಯವನ ಹತ್ರ ಕೇಳಿದ್ಯಾ? ಹಾಗೆ ಇಲ್ಲೂ ಕೇಳಬಾರ್ದು. ಕೊಡ್ತಾ ಇರೋದು ಬಿಲ್ಟಪ್ ಪ್ರಶ್ನೆಗಳು ಕೇಳ್ತಾರೆ. ತಿಂಡಿ ಕೊಡು. ಶೋರೆ, ತಿಂಡಿಗೂ ಮುಂಚೆ ಪ್ರಸಾದ ತಿನ್ನಿ, ನಿಮಗೋಸ್ಕರ ತಂದಿತ್ತು. ಕಾಶರಿ, ನನ್ನ ಬಗ್ಗೆ ನಿಮಗೆ ಎಷ್ಟು ಕಾಳಜಿ. ಥ್ಯಾಂಕ್ ಯು. ಆಹಾ, ಕೊಬ್ಬರಿ ಮಿಠಾಯಿ ಎಷ್ಟು ಬೆಳ್ಳಗಿದೆ. ಬಾಬಾ, ಇದು ವೈಟ್ ಇದೆಯಾ? ಯಾಕೆ ನಿನ್ನ ಗಣ್ಣ ಕಪ್ಪು ಕಾಣಿಸ್ತಾ ಇದೆಯಾ? ನಮ್ಮ ಬಸ್ಸಿನ ಬೇಕ್ರಿಲಿ ಇದಕ್ಕಿಂತ ಬೆಳ್ಳಗಿರುತ್ತೆ ಸ್ವೀಟು, ಆದರೆ 3-4 ಡೇಸ್ ಬ್ಯಾಕ್ದು. ಶೋರೆ, ಮಂತ್ರಾಕ್ಷತೆ ತಗಣಿ. ಓಹ್, ಫಸ್ಟ್ ಅದು ತಗೋಬೇಕಲ್ವಾ? ರೀ ಕಾಶ್ ಅವರೇ, ವೈಟ್ ಅಕ್ಕಿ ಕಾಳು ತಂದು ಮಂತ್ರಾಕ್ಷತೆ ಅಂತ ಹೇಳ್ತೀರಲ್ರಿ? ಅಲ್ಲ, ನೀವೇನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ರಾ ಅಥವಾ ನನಗೆ ಇಂಪ್ರೆಸ್ ಮಾಡಕ್ಕೆ ಹೋಮ್ ಮೇಡ್ ಪ್ರಸಾದನ? ರೀ, ಏನ್ರಿ ಆಗಿದೆ ನಿಮ್ಗೆ? ಗೀಸರ್ ತಲೆ ಮೇಲೆ ಏನಾದ್ರು ಬಿತ್ತಾ? ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಏನ್ ನಾನು ತಲೆ ಕೆಟ್ಟು ಮಾತಾಡ್ತಾ ಇದ್ದೀನಾ? ಹೇ, ಸಾಕು ಪ್ರ್ಯಾಂಕ್ ಮಾಡಿದ್ದು, ಇದಕ್ಕೆಲ್ಲ ನಾವು ಬಗ್ಗಲ್ಲ. ತಿಂಡಿ ಪಡ್ಸು. ಏನ್ ತಿಂಡಿ? ಚಿತ್ರಾನ್ನ. ವೆರಿ ಗುಡ್, ವೆರಿ ಗುಡ್. ಗಿರಿ, ರೀ, ಏನ್ ಟೋಟಲ್ ಫ್ಯಾಮಿಲಿನೇ ನನಗೆ ಕಾಲು ಎಳಿತಾ ಇದ್ದೀರಾ? ಅವ್ರು ನೋಡಿದ್ರೆ ಅಕ್ಕಿ ಕಾಳು ತಂದ್ಬಿಟ್ಟು ಮಂತ್ರಾಕ್ಷತೆ ಅಂತಾರೆ, ನೀನು ವೈಟ್ ರೈಸ್ ಹಾಕ್ಬಿಟ್ಟು ಚಿತ್ರಾನ್ನ ಅಂತ ಇದೆಯಾ? ವಾಟ್ ಇಸ್ ದಿಸ್? ವೈಟಾ? ರೈಸು ರೈಸ್ ಮಾಡಿಸ್ಬೇಡಿ ನನಗೆ. ಅರ್ಶನ ಖಾಲಿ ಆಗಿದ್ರೆ ಹೇಳ್ಬೇಕಪ್ಪ, ಕಷ್ಟನೋ ಸುಖನೋ ಸಾಲ ಸೂಲ ಮಾಡಿ ತರ್ತಾ ಇದ್ದೆ. ಅದು ಬಿಟ್ಬಿಟ್ಟು ಅರ್ಶನ ಹಾಕ್ತಿದ್ದು ಚಿತ್ರಾನ್ನ ಮಾಡಿದ್ರೆ ಹೆಂಗ್ ತಿನ್ನೋದು? ಅಲ್ಲ, ಚಿತ್ರಾನ್ನ ಅಂದ್ರೇನೆ ಕಲರ್ ರೈಸ್. ಈ ರೈಸಲ್ಲಿ ಕಲರೇ ಇಲ್ಲ. ಏನ್ ಮಾಡೋದು? ತಟ್ಟೆಗೆ ಹಾಕಿರೋ ಅನ್ನ ವೇಸ್ಟ್ ಮಾಡಬಾರ್ದು, ಭಗವಂತ ಬೈತಾನೆ, ಅದಕ್ಕೆ ತಿಂತೀನಿ. ಶೋರೆ, ಹಳದಿ ಬಣ್ಣ ಕಣ್ಣಿಗೆ ಕುಗ್ತಿತ್ತು, ಆರು ವೈಟ್ ರೈಸ್ ಅಂದೇಳಿ ಹೇಳ್ತಿದ್ರಲ್ಲ. ಓ, ಒಟ್ಟಿನಲ್ಲೇ ನೀವೆಲ್ಲ ನನ್ನ ಕಾಲು ಎಳಿಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ. ರೀ ಕಾಶ್ ಅವರೇ, ಬೆಳಗ್ಗೆಯಿಂದ ನನ್ನ ಲೈಫು ನನ್ನ ಜೊತೆ ಚಿನ್ನಿ ದಾಂಡ್ ಆಡ್ತಾ ಇದೆ. ನೀವು ಯಾಕ್ರಿ ಆಟ ಆಡ್ತಾ ಇದ್ದೀರಾ? ಅಲ್ಲ, ನೀವು ಕೊಟ್ಟಿರೋ ಗೀಸರು ಸದ್ಯ ಹತ್ಕೊಳ್ಳಿಲ್ಲ, ಈಗ ಯಾಕ್ರಿ ಬೆಂಕಿ ಹಚ್ತಾ ಇದ್ದೀರಾ? ಬಾವಾ, ಬೇರೆ ಬೇರೆ ಕಲರ್ನ ಜಾಯಿನ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಲ್ವಾ? ಅಲ್ಲೂ ಹಾಗೆ ಆಗಿರ್ಬೇಕು. ಅದಕ್ಕೆಲ್ಲ ತಪ್ಪು ತಿಳ್ಕೊಳ್ಬೇಡಿ. ಏನ ಬೇರೆ ಬೇರೆ ಕಲರ್ ವೈರ್ನ ಕನೆಕ್ಟ್ ಮಾಡೋದಕ್ಕೆ ನಾನೇನು ಗುಗ್ಗುನ? ಡೂ ಯು ಥಿಂಕ್ ಐ ಆಮ್ ಎ ಫೂಲ್? ಎಸ್. ನೋ. ಟೇಸ್ಟ್ ಚಿತ್ರಾನ್ನ ಥರನೇ ಇದೆ.